ನಮಸ್ತೆ ಎಲ್ರಿಗೂ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಚಾನಲ್ಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಕೇವಲ ಹೆಲ್ತ್ ಟಿಪ್ ವೀಡಿಯೋಸ್ ಮಾಡೋ ಒಂದು ಚಾನಲ್ ಅಂತ ಅನ್ಕೋಬೇಡಿ. ಇಲ್ಲಿ ನಾವು ಲೈಫ್ ಎಕ್ಸ್ಪೀರಿಯನ್ಸ್ನ ಮಾತಾಡ್ತೀವಿ, ಚೈಲ್ಡ್ಹುಡ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಎಕ್ಸೆಟ್ರಾ ಪೂರ್ತಿ ಜೀವನದ ಬಗ್ಗೆ ನಾವೇನೋ ಒಂದು ಹಂಚ್ಕೊಂಡಾಗ ಇಲ್ವಾ, ಅದೇ ಫೇಸ್ ಆಫ್ ಲೈಫಲ್ಲಿ ಆ ಕಷ್ಟ ಅನುಭವಿಸಿದವ್ರಿಗೆ ಇದರಿಂದ ಏನೋ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೂ ಸಮಾಧಾನ ಆದರೂ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ನನಗೆ. ಇವತ್ತು ಏನೋ ಒಂದು ಸೀರಿಯಸ್ ಟಾಪಿಕ್ ಹೆಲ್ತ್ ಟಿಪ್ ಹೇಳೋದಕ್ಕೆ ನಾನು ಬಂದಿಲ್ಲ. ಇವತ್ತು ನಾನು ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಅಂದರೆ ಅದು ನೋಡಿ, ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಚಾರ, ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡೋ ಮುಂಚೆನೇ ಒಂದೊಂದು ಸತಿ ನಮಗೆ ಇದು ಸರಿನಾ ತಪ್ಪಾ, ಮಾಡಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಇನ್ನು ಯಾರನ್ನಾದ್ರೂ ಪ್ರೀತಿ ಮಾಡಬೇಕಾದ್ರೆ ಈ ವ್ಯಕ್ತಿ ನನಗೆ ಸರಿನಾ ಅಂತ ಪದೇ ಪದೇ ನಿಮ್ಗದು ಅನ್ಸೋದಿಕ್ಕೆ ಶುರುವಾಗಿದೆ ಅಂದರೆ ಆ ಟೈಮಲ್ಲೆಲ್ಲ ನಾವು ನಮ್ಮ ಫ್ರೆಂಡ್ಸ್ನ ಕೇಳ್ತೀವಿ, ಹಿಂಗಾಯಿತು ನಾನು ಸರಿನಾ ತಪ್ಪಾ ಅಂತ ಕೇಳ್ತೀವಿ, ನಮ್ಮ ಅಪ್ಪ ಅಮ್ಮನ ಕೇಳ್ತೀವಿ. ತುಂಬ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ವಿಚಾರ ಅಂದರೆ ದೇವ್ರ ಮುಂದೆ ಚೀಟಿ ಹಾಕಿ ಕೇಳ್ತೀವಿ ಅಲ್ವಾ. ನಾನು ಹಾಗೆ ಕೇಳ್ತೀನಿ. ಯಾಕೆ ಅಂತ ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದೆ. ಯಾಕೆ ನಾವು ಏನೋ ಒಂದು ಡೌಟಲ್ಲಿ ಇರ್ತೀವಿ, ಯಾಕೆ ನಮ್ಗೆ ಆ ಕ್ಲಾರಿಟಿ ಬರೋದಿಲ್ಲ ಅಂದರೆ, ನೋಡಿ, ನಮ್ಮ ಆತ್ಮಕ್ಕಿಂತ ದೊಡ್ಡ ಜಡ್ಜಿಂಗ್ ಯಾರೂ ಇಲ್ಲ. ಸೊ ಮೋಸ್ಟ್ ಆಫ್ ದಿ ಟೈಮ್ ನಿಮಗೆ ಯಾವುದೇ ವಿಚಾರದಲ್ಲಿ ನಾನು ತಪ್ಪು ಮಾಡ್ತಿದ್ದೀನೇನೋ ಅನ್ನೋ ಒಂದು ಫೀಲ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ಆ ವಿಚಾರನ ಯಾರ ಜೊತೆ ಆದರೂ ಶೇರ್ ಮಾಡಿದಾಗ ಅವರು ಇಲ್ಲ ನೀನೇ ಕರೆಕ್ಟಾಗಿದೆಯಾ, ನೀನು ಸರಿ ಇದೆಯಾ ಅಂತ 1000 ಹೇಳಲಿ. ಬಟ್ ಯಾವತ್ತೂ ನಿಮಗೇನು ಅನಿಸುತ್ತೆ ಅಲ್ವಾ, ಅದನ್ನೇ ನೀವು ಫಾಲೋ ಮಾಡಿ. ಥರ್ಡ್ ಪರ್ಸನ್ ಒಪಿನಿಯನ್ನೇ ಕೇಳಬಾರ್ದಾ. ಅವ್ರು ನಾನು ಒಳ್ಳೇದಕ್ಕೆ ಹೇಳ್ಬೋದು, ನಿಜವಾಗ್ಲೂ ಅವ್ರು ಹೇಳೋದೇ ಕರೆಕ್ಟ್ ಇರ್ಬೋದು ಕೆಲವು ಸತಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಪದೇ ಪದೇ ನಿಮ್ಮ ಮನಸ್ಸು ಇಲ್ಲ ಇದು ತಪ್ಪು ಅಂತ ಹೇಳ್ತಾ ಇದ್ರೂ ಅದನ್ನು ಇಗ್ನೋರ್ ಮಾಡಿ ಮೂರನೇವ್ರ ಮಾತು ಕೇಳಿಕೊಂಡು ನೀವು ಯಾವುದೇ ಕೆಲಸ ಮಾಡಬೇಡಿ. ಯಾವ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಕೂಡ ಸ್ಟಾರ್ಟ್ ಮಾಡಬೇಡಿ. ಅಥವಾ ಯಾವುದಾದ್ರು ವ್ಯಕ್ತಿ ರಿಲೇಷನ್ಶಿಪ್ಪಲ್ಲಿ ನೀವು ಆಲ್ರೆಡಿ ಇದ್ದೀರಾ, ಬಟ್ ನಿಮ್ಮ ಗಟ್ ಫೀಲಿಂಗು ಹೀ ಈಸ್ ನಾಟ್ ದಿ ರೈಟ್ ಪರ್ಸನ್ ಅಂತ ನಿಮಗೆ 1000 ಸತಿ ಹೇಳ್ತಾ ಇದ್ರೂ ಅದೇ ರಿಲೇಷನ್ಶಿಪ್ಪಲ್ಲಿ ಇದ್ದು ನಿಮ್ಮ ಅಮೂಲ್ಯವಾದ ಜೀವನನ ಹಾಳು ಮಾಡ್ಕೋಬೇಡಿ. ಒಂದು ಎಪಿಸೋಡ್ ಆಫ್ ಕನ್ಫ್ಯೂಷನ್ ನಿಮ್ಗೆ ಆಗ್ಬೋದು, ಅದು ಓಕೆ, ಅದು ಸಾಮಾನ್ಯ. ಬಟ್ ರಿಪೀಟೆಡ್ ಆಗಿ ನಿಮ್ಮ ಮನಸ್ಸು ಏನೋ ಒಂದು ಹೇಳ್ತಾ ಇದೆ, ಅದ್ರ ವಿರುದ್ಧ ನೀವು ಮಾಡ್ತಾ ಹೋದರೆ ಇಲ್ವಾ, ಅದು ನಿಮ್ಮನ್ನ ಭಾಳ ಕಾಡುತ್ತೆ. ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಇದೆಲ್ಲ ಲೈಫ್ ನಮಗೆ ಹಂತವಾಗಿ ಕಲಿಸ್ತಾ ಬರುತ್ತೆ, ನಾವು ಕಲ್ತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ಯಾರೋ ಇಂದ ನಾನು ಈ ತಪ್ಪು ಮಾಡಿದೆ, ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ, ಇವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಅಂತ ಬೇರೆಯವರಿಂದ ನನ್ನ ಜೀವನ ಏನೋ ತೊಂದರೆ ಆಯಿತು ಅಂದಾಗ ನಿಮಗೆ ತುಂಬ ಅದು ಇರಿಟೇಟ್ ಆಗುತ್ತೆ. ನಿಮಗೆ ಅದು ಚೆನ್ನಾಗಿರೋ ಫೀಲಿಂಗ್ ಅಲ್ವೇ ಅಲ್ಲ. ಒಂದು ವೇಳೆ ತಪ್ಪಾದರೂ ಕೂಡ ನಾನು ಸ್ವತಃ ನನ್ನ ಸ್ವಂತ ಡಿಸಿಷನಿಂದ ಈ ತಪ್ಪಾಗಿರೋದು ಅಂದಾಗ ನಿಮಗೆ ಕಾಡೋ ಗಿಲ್ಟ್ ಆ್ಯಕ್ಚುಲಿ ಕಮ್ಮಿ ಇರುತ್ತೆ. ಇನ್ನು ಸೆಕೆಂಡ್ ಟಾಪಿಕ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ, ತುಂಬ ಮಾತಾಡ್ಬಿಟ್ಟೆ ಇವತ್ತು. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್, ಎಸ್ಪೆಷಲಿ ಯಾರು ಯಂಗ್ ಅಡಲ್ಟ್ಸ್ ಆ್ಯಂಡ್ ಮಿಡಲ್ ಏಜ್ಡಲ್ಲೆಲ್ಲ ಇದ್ದೀರಲ್ಲ, ಹೌಸ್ ವೈಫ್ಸ್ ಎಸ್ಪೆಷಲಿ ಅವ್ರಿಗೆ ಹೇಳ್ತಾ ಇರೋದು, ನೋಡಿ, 3 ವಿಚಾರನ ಯಾವತ್ತೂ ಯಾರ ಹತ್ರ ಬೆಗ್ ಮಾಡಬೇಡಿ. ಅದು ನಾವು ಹಾಗೆ ವಿ ಡಿಸರ್ವ್ ಇಟ್, ಅದು ಹಾಗೆ ಬರಬೇಕು, ನೀವು ಬೇಡ್ಕೊಂಡು ಸಿಗಬಾರ್ದು. ಅದರಲ್ಲಿ ಮೊದಲನೇದು ಟೈಮ್. ನಂಗೆ ಟೈಮ್ ಕೊಡಿ ಅಂತ ಪ್ಲೀಸ್ ನೀವು ಅದನ್ನ ಬೇಡ್ಕೋಬೇಡಿ. ನೀವು ತುಂಬ ಚೀಪ್ ಆಗ್ತಾ ಇರ್ತೀರಾ, ನಿಮ್ಗದು ಗೊತ್ತಾಗೋದಿಲ್ಲ. ಆ ಥರ ಕೇಳಿ ಪಡೆಯೋ ಟೈಮು ಭಾಳ ಖುಷಿಯಾಗಿ ನೀವು ಕಳೆಯೋದಕ್ಕೂ ಆಗೋದಿಲ್ಲ. ಎರಡನೇದು ಪ್ರೀತಿನೂ ಅಷ್ಟೇ, ಅದು ಹಾಗೆ ಬರಬೇಕು. ನೀವು ಕೇಳಿಕೊಂಡು ಬೇಡ್ಕೊಂಡು ಬರೋದು ಅದು ಪ್ರೀತಿ ಆಗೋದಿಲ್ಲ. ಆ್ಯಂಡ್ ಮೂರನೇದು ಗೌರವ. ನೋಡಿ, ರೆಸ್ಪೆಕ್ಟ್ ಅನ್ನೋದು ನಾವೆಲ್ಲರೂ ಡಿಸರ್ವ್ ಮಾಡ್ತೀವಿ, ನಾವು ಕೊಡಬೇಕಾ ರೆಸ್ಪೆಕ್ಟು, ಹಾಗೆ ನಮಗೂ ಅದು ಸಿಗಬೇಕು. ನನಗೆ ರೆಸ್ಪೆಕ್ಟ್ ಕೊಡು, ನಂಗೆ 4 ಜನದ ಮುಂದೆ ಒಂಥರ ಮಾಡಬೇಡ ಅಂತ ನೀವು ಬೇಡ್ಕೊಳ್ಳೋ ಹಂಗೆ ಜೀವನ ಇಟ್ಕೋಬೇಡಿ.